ಫಸ್ಟ್ ಥಿಂಗ್ ನಾವು ಬಾಕು ರೀಚ್ ಆಗಿದ ತಕ್ಷಣ ನಮಗೆ ಬೇಕಾಗಿದ್ದು ಇಂಟರ್ನೆಟ್ ಮತ್ತು ಕಾಲ್ಸ್ ಎಲ್ಲ ಮಾಡೋದಕ್ಕೆ ಸಿಮ್ ಅಲ್ವಾ. ಸೊ ಹಾಗಾಗಿ ಬಂದಿದ ತಕ್ಷಣ ಕಿರಣ್ ಹೋಗ್ಬಿಟ್ಟು ರೀಚಾರ್ಜ್ ಮಾಡಿಸಿದ್ರು. ಅದು ನಮಗೆ 39 ಮನತ್ ಆಗಿತ್ತು. 1 ಮನತ್ ನಮ್ಮ ಇಂಡಿಯನ್ ಕರೆನ್ಸಿಗೆ 53 ರುಪೀಸ್ ಆಗುತ್ತೆ. ಸೊ ಅದು ಬಂದು 100 ಮಿನಿಟ್ಸ್ ಕಾಲ್ಸ್ ಎಲ್ಲ ಫ್ರೀ ಇರುತ್ತಂತೆ, ಹಾಗೆ 30 GB ಕೂಡ ಇರುತ್ತೆ. ಸೊ ಅದನ್ನು ಫಸ್ಟ್ ರೀಚಾರ್ಜ್ ಮಾಡಿಕೊಂಡು ಹಾಗೆ ನಮ್ಮದು ಕರೆನ್ಸಿ ಏನೇನು ಬೇಕಿತ್ತು ಎಲ್ಲ ಅಲ್ಲಿನೇ ಹೋಗಿ ತೊಗೊಂಬಂದು ನಾವು ಇಂಡಿಯಾದಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಮಾಡಿಸ್ಕೊಂಡಿಲ್ಲ, ಇಲ್ಲಿ ಬಂದೇ ಎಲ್ಲ ಡ್ರಾ ಮಾಡ್ಕೊಂಡಿದ್ದು ಅಮೌಂಟ್ ಎಲ್ಲ. ಸೊ ಹಾಗೆ ಬಂದು ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಇವತ್ತಿನ ದಿನ ನಾವು ಏನು ಇಟ್ಕೊಂಡಿಲ್ಲ, ಟ್ರಾವೆಲಿಂಗ್ ಸುತ್ತಾಡೋದು ಎಲ್ಲ. ಜಸ್ಟ್ ನಾವೇನು ಸ್ಟೇ ಮಾಡ್ತಾ ಇದ್ದೀವಿ ಆ ಸುತ್ತಮುತ್ತ ಪ್ಲೇಸಲ್ಲಿ ಏನಿದೆ ಅದನ್ನಷ್ಟೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ನಾವು ಸ್ಟೇ ಮಾಡ್ತಿರೋದು Airbnb. ಇದೇ ಫಸ್ಟ್ ಟೈಮ್ ನಾವು ಈ ಥರ Airbnb ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಯಾವಾಗಲೂ ನಾವು ಹೋಟೆಲಲ್ಲಿ ಆ ಥರ ಎಲ್ಲ ಸ್ಟೇ ಮಾಡ್ತಾ ಇದ್ವಿ. ಆಮೇಲೆ ಅನಿಸ್ತು ಇದು ಒಂಥರ ಚೆನ್ನಾಗಿರುತ್ತೆ, ಎಸ್ಪೆಷಲಿ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾವೇ ಕುಕ್ ಮಾಡೋ ಆಪ್ಷನ್ ಕೂಡ ಇರುತ್ತೆ. ಬೇರೆ ಕಂಟ್ರಿಗೆಲ್ಲ ಹೋದಾಗ ನಮಗೆ ಒಂದೊಂದು ಸರಿ ಫುಡ್ ಕೂಡ ಸಿಗದೇ ಇರ್ಬೋದು, ಆ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಬಜೆಟಲ್ಲಿ ಕೂಡ ಇರುತ್ತೆ. ನಮಗೆ 6 ಡೇಸ್ಗೆ 15,000 ರುಪೀಸ್ ಆಗಿದೆ ಇಂಡಿಯನ್ ಕರೆನ್ಸಿಲಿ. ಅದು ತುಂಬ ಓಲ್ಡ್ ಸಿಟಿಲಿ ಇರೋದಲ್ವ, ಅದು ಕೂಡ ತುಂಬ ಅಂದರೆ ತುಂಬ ಕನ್ವೀನಿಯೆಂಟ್ ಪ್ಲೇಸಲ್ಲಿದೆ. ಮೆಟ್ರೋ ಸ್ಟೇಷನ್ ಬೇಕಿದ್ರೆ ಅದು ಕೂಡ ವಾಕಬಲ್ ಡಿಸ್ಟೆನ್ಸ್ ಇದೆ. ಮತ್ತು ಇಲ್ಲಿ ನಿಜಾಮಿ ಸ್ಟ್ರೀಟ್ ಇದೆ, ಇಲ್ಲಿ ಇಂಡಿಯನ್ ಫುಡ್ ಕೂಡ ಸಿಗುತ್ತೆ. ಇದೆ ನಮಗೆ ಮೇನ್ ರೀಸನ್, ಯಾಕಂದರೆ ಫುಡ್ಗೋಸ್ಕರ. ಇಯನ ಕೂಡ ಇರ್ತಾಳಲ್ವ, ನಮಗೆ ನಾವಂದರೆ ಅಡ್ಜಸ್ಟ್ ಆಗಿಬಿಡ್ಬೋದು. ಮಕ್ಕಳು ಕರ್ಕೊಂಡು ಹೋದಾಗ ಅವ್ರ ಬಗ್ಗೆ ತುಂಬ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ, ತುಂಬ ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಇದು ಒಂಥರ ಬ್ಯುಸಿ ಏರಿಯಾ ಅಂತಲೇ ಹೇಳ್ಬೋದು. ಕ್ರಿಸ್ಮಸ್ ಇರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆ ವೈಬ್ಸ್ ಇತ್ತು, ಎಲ್ಲ ಕಡೆ ಕ್ರೌಡ್ ಇತ್ತು ಆ ಥರ. ಇನ್ನು ನನ್ನ ಹತ್ರ ಏನು ರೀಚಾರ್ಜ್ ಎಲ್ಲ ಮಾಡ್ತಿರ್ಲಿಲ್ಲ, ನನಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಕೂಡ ಇರ್ತಾ ಇರಲಿಲ್ಲ. ಕಿರಣ್ ಹತ್ರ ಅವಾಗ ಹಾಟ್ಸ್ಪಾಟ್ ಎಲ್ಲ ಕನೆಕ್ಟ್ ಮಾಡ್ಕೊತಾ ಇದ್ದೆ. 1 ಸೆಕೆಂಡ್ ಮಿಸ್ ಕಾಣಿಸ್ತಾನೆ ಇರಲಿಲ್ಲ. ಅವಾಗ ಒಂದು ಸ್ವಲ್ಪ ಗಾಬರಿ ಆಗ್ಬಿಡ್ತು, ಏನೋ ಕರ್ಕೊಂಡು ನಿಂತಿದ್ದೀನಿ, ಎಲ್ಲೋದ್ರೂ ಹೆಂಗಪ್ಪ ಕಾಂಟ್ಯಾಕ್ಟ್ ಮಾಡೋದು ಅಂತ. ಅದು ಬೇರೆ ಡೇ 1 ಅಲ್ವಾ, ಇನ್ನೂ ಅಷ್ಟಾಗಿ ರೂಟು ಕೂಡ ಗೊತ್ತಿರಲಿಲ್ಲ. ಇನ್ನು ಅಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನಾದ್ರು ಬೇಸಿಕ್ ಏನಾದರೂ ಬೇಕಾ ಅಂತ ನೋಡ್ಕೊಂಬರೋಣ ಅಂತ ಬಂದಿದ್ವಿ. ಅದು ಬೇರೆ ಟೂತ್ ಪೇಸ್ಟ್ ಇರಲಿಲ್ಲ, ಅದು ಮೇನ್ ರೀಸನ್ಗೆ ನಾವು ಬಂದಿದ್ದು. ಅದೆಲ್ಲ ಆದಮೇಲೆ ಹಾಗೆ ಏನಾದರೂ ಇಂಡಿಯನ್ ಫುಡ್ ಎಲ್ಲ ಸಿಗುತ್ತಲ್ವ, ತಿನ್ಕೊಂಬರೋಣ ಅಂತ ಬಂದ್ವಿ. ಇಲ್ಲಿ ಸೂಪ್ ತೊಗೊಂಡಿದ್ವಿ, ಮಶ್ರೂಮ್ ಮತ್ತು ವೆಜಿಟೇಬಲ್ ಸೂಪ್. ಹಾಗೆ ಫ್ರೈಡ್ ರೈಸ್ ತೊಗೊಂಡಿದ್ವಿ, ಸಕ್ಕತ್ತಾಗಿತ್ತು ಮಾತ್ರ ಊಟ. ಅದಾದಮೇಲೆ ಲಾಸ್ಟಲ್ಲಿ ಟೀ ಕುಡ್ಕೊಂಡ್ವಿ. ನಾವು ಏನೋ ಬೇರೆ ಕಂಟ್ರಿಗೆ ಬಂದಿದ್ದೀನಿ ಅನ್ನೋ ಒಂದು ಫೀಲ್ ಕೂಡ ಬರ್ತಾ ಇರಲಿಲ್ಲ, ಯಾಕಂದರೆ ಇದೆಲ್ಲ ಸಿಗುತ್ತೆ ಅಂತ ಫುಲ್ ಖುಷಿ ಆಗ್ಬಿಡ್ತು. ಸೊ ಇಷ್ಟಕ್ಕೆ ನಮಗೆ 30.45 ಮನತ್ ಆಯಿತು, ಅಂದರೆ 1600 ಹತ್ರ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾಗ ಅಲ್ಲಿನೂ ಚೆಸ್ಟ್ನಟ್ ಮಾಡ್ತಾ ಇದ್ರು. ನಾವು ಫಸ್ಟ್ ಅದೇನು ಕಪ್ಪೆ ಚಿಪ್ ಅಂದ್ಕೊಂಡ್ವಿ, ಬಟ್ ಆಮೇಲೆ ಗೊತ್ತಾಯಿತು ಚೆಸ್ಟ್ನಟ್ ಅಂತ. ಇನ್ನು ಇಯಾನಾಗೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು, ಎತ್ಕೋ ಅಂತ ಆಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳಿಗೆ ನಿದ್ದೆ ಬಂದಾಗೆ ಸ್ವಲ್ಪ ಜಾಸ್ತಿ ಕ್ರ್ಯಾಂಕಿ ಆಗಿಬಿಡ್ತಾಳೆ. ಪಾಪ ಕಿರಣ್ ಹೆಗ್ಲ ಮೇಲೆಲ್ಲ ಕೂರಿಸ್ಕೊಂಡು ನಡ್ಕೊಂಡು ಹೋಗ್ತಿದ್ವಿ. ಈ ಚಳಿಗೆ ನಾವೇ ನಡೆಯೋದು ಕಷ್ಟ ಆಗ್ಬಿಟ್ಟಿರುತ್ತೆ, ಇನ್ನು ಮಕ್ಕಳು ಎತ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟನೇ ಆಗ್ಬಿಡುತ್ತೆ. ಹಾಗೆ ಹೋಗ್ಬೇಕಾದ್ರೆ ಟರ್ಕಿಶ್ ಸ್ಯಾಂಡ್ ಕಾಫಿ ಮಾಡ್ತಾಯಿದ್ರು, ಸರಿ ಟ್ರೈ ಮಾಡೋಣ ಅಂತ ಅದು ಕೂಡ ಟ್ರೈ ಮಾಡಿದ್ವಿ. 5 ಮನತ್ ಆಯಿತು. ಇನ್ನು ರೂಮಿಗೆ ಬಂದ್ವಿ. ಇಲ್ಲೆಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಏನೋ ಅಂತ ಇವಾಗ ಅರ್ಥ ಆಯಿತು. ಫುಲ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಲ್ವಾ, ಅದೊಂದೇ ಕಷ್ಟ. ಫಸ್ಟ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.